ಪರಿಹಾರಗಳ ಕುರಿತಂತೆ ಕೆಲವೊಂದು ಗೊಂದಲಗಳಿರುತ್ತೆ. ಯಾಕಂದ್ರೆ ಒಬ್ರೊಬ್ರು ಒಂದೊಂದು ರೀತಿ ಪರಿಹಾರವನ್ನ ಹೇಳ್ತಾರೆ. ಕೆಲವರು ಆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಪಡೀರಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಈ ಜೆಮ್ ಸ್ಟೋನ್ಸ್ ಹರಳುಗಳನ್ನ ಉಪಯೋಗಿಸಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಮನೆಯಲ್ಲಿ ಹೋಮ ಹವನ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಸಾಕಷ್ಟು ಜನರಿಗೆ ಯಾವ್ದನ್ನ ಮಾಡಿಸ್ಬೇಕು ಯಾವ್ದನ್ನ ಮಾಡಿಸಬಾರ್ದು ಅನ್ನೋದು ಒಂದು ದೊಡ್ಡ ಗೊಂದಲ. ಸೊ ಈ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಗುರೂಜಿ? ಬಹಳ ಉತ್ತಮವಾದ ಪ್ರಶ್ನೆ ನೀವು ಕೇಳಿದ್ದೀರಾ. ಯಾಕಂದರೆ ಬಹುತೇಕ ನಮ್ಮೆಲ್ಲ ವೀಕ್ಷಕರ ಮನಸ್ಸಲ್ಲಿರುವಂಥ ಪ್ರಶ್ನೆನೇ ಇದಾಗಿರುತ್ತೆ. ಯಾಕಂದರೆ ಈಗ ಒಬ್ಬ ಜ್ಯೋತಿಷ್ಯ ಬಳಿಗೆ ಹೋದಾಗ ನೀವು ಹೇಳಿದ ಹಾಗೆ ಒಬ್ಬರು ಒಂದು ಸೆಟ್ ಆಫ್ ರೆಮಿಡೀಸ್ನ ಕೊಡ್ತಾರೆ, ಮತ್ತೊಬ್ಬರ ಹತ್ರ ಹೋದಾಗ ಅದಕ್ಕೆ ತದ್ವಿರುದ್ಧವಾಗಿರುವಂಥದ್ದು ಇನ್ನೊಬ್ರು ಹೇಳ್ತಾರೆ. ಅವಾಗ ಗೊಂದಲ ಬಂದೇ ಬರುತ್ತೆ. ಈಗ ಇಬ್ಬರು ಡಾಕ್ಟರ್ ಬಳಿಗೆ ಹೋದಾಗ ಎರಡೆರಡು ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾರೆ, ಆ ಮೆಡಿಕೇಶನ್ ತೊಗೋಬೇಕಾ ಈ ಮೆಡಿಕೇಶನ್ ತೊಗೋಬೇಕಾ ಅನ್ನೋ ಗೊಂದಲ ಬಂದೇ ಬರತಕ್ಕಂಥದ್ದು. ಇಲ್ಲಿ ಏನಂತಂದರೆ ಈ ಗೊಂದಲ ನಿವಾರಣೆಗೋಸ್ಕರವಾಗಿಯೇ ಆಸ್ಟ್ರೋ ಪೂಜಾ ಸಂಸ್ಥೆ ಏನು ಮಾಡಿದ್ದೀವಿ ಅಂತಂದರೆ, ನಮ್ಮ ಸಂಸ್ಥೆ ರೆಮಿಡಿಯಲ್ ಮೆಷರ್ಸ್ ಪರಿಹಾರ ಪೂಜೆಗಳು ಮತ್ತು ಪರಿಹಾರ ಒಂದು ಸಲಹೆಗಳನ್ನು ಕೊಡೋದಕ್ಕೋಸ್ಕರವಾಗಿ ನಮ್ಮ ಸಂಸ್ಥೆ ಈ ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಆಧಾರ ಅನ್ನೋದು ಬೇಕಾಗುತ್ತೆ. ಸುಮ್ಮನೆ ಏನೋ ನಾವು ರೆಮಿಡೀಸ್ ಕೊಟ್ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ. ಏನು ಆಧಾರ ಅಂತಂದರೆ ಜ್ಯೋತಿಷ್ ಶಾಸ್ತ್ರವೇ ನಮಗೆ ತಿಳಿಸ್ಕೊಟ್ಟಿದೆ. ಈ ಆಧಾರವನ್ನು 5 ರೀತಿಯಾದಂತಹ ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಅದನ್ನೇ ನಮ್ಮ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತ ನಾವು ಇಟ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ದೃಶ್ಯಾವಳಿಯೂ ಸಹ ಮಾಡಿದ್ದೀವಿ ಆಂಗ್ಲ ಭಾಷೆಯಲ್ಲಿ. ನಮ್ಮ ವೆಬ್ಸೈಟ್ನಲ್ಲಿ, ಫೇಸ್ಬುಕ್ ಪೇಜ್ನಲ್ಲಿ, ಯೂಟ್ಯೂಬ್ನಲ್ಲೂ ಸಹ ಅಪ್ಲೋಡ್ ಮಾಡಿದ್ದೀವಿ. ಆಸ್ಟ್ರೋ ಪೂಜಾ ಫೇಸ್ಬುಕ್ ಪೇಜ್ಗಾಗಲಿ ಯೂಟ್ಯೂಬ್ಗಾಗಲಿ ನೀವು ಹೋಗ್ಬಿಟ್ಟು 5 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ರೆಮಿಡಿಯಲ್ ಅಸ್ಟ್ರಾಲಜಿ ಅಂತ ನೀವು ಹಾಕಿದ್ದಾದಲ್ಲಿ ಈ ಒಂದು ದೃಶ್ಯಾವಳಿ ಸಿಗುತ್ತೆ ನಿಮಗೆ. ಅಲ್ಲಿ ವಿಸ್ತಾರವಾದಂಥ ವಿವರಣೆಯನ್ನು ನಾನೇ ಕೊಟ್ಟಿದ್ದೀನಿ. ಈಗ ಅದರ ಬಗ್ಗೆ ಸೂಕ್ಷ್ಮವಾಗಿ ನಾನು ನಮ್ಮ ಕಾರ್ಯಕ್ರಮದಲ್ಲೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ. ಏನು 5 ವಿಧವಾದಂಥ ಪರಿಹಾರಗಳು ಅಂತಂದರೆ, ನಮ್ಮ ಗುರುಗಳು ಹೇಳಿರ್ತಕ್ಕಂಥದ್ದು ಧ್ಯಾನ, ಧಾರಣ, ದಾನ, ದಂಡನ, ದರ್ಶನ ಅನ್ನತಕ್ಕಂಥದ್ದು ಎಲ್ಲ ದಕಾರದಿಂದಾನೇ ಬರುತ್ತೆ ನೋಡಿ. ಸೊ ಅದೊಂದು ವಿಶೇಷ ಇಲ್ಲಿ. ಈ ರೀತಿಯಾಗಿ ಅದೇ ಆರ್ಡರ್ನಲ್ಲೇ ಹೋಗಬೇಕು ಈ ಕ್ರಮಗಳು ಅಂತಲೂ ಹೇಳಿದ್ದಾರೆ. ಮೊದಲನೇ ಪ್ರಯಾರಿಟಿ ನಾವು ಧ್ಯಾನಕ್ಕೆ ಕೊಡಬೇಕು, ನಂತರ ಧಾರಣಕ್ಕೆ ಕೊಡಬೇಕು, ಈ ಪ್ರಕಾರವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ, ಧ್ಯಾನ ಅಂತಂದರೆ ಏನು ಅಂದರೆ, ಮೊದಲನೇದಾಗಿ ಒಂದು ದೇವತಾ ಸ್ತುತಿಯನ್ನು, ದೇವತಾ ಶ್ಲೋಕವನ್ನು, ಸ್ತೋತ್ರವನ್ನು ಅಥವಾ ಮಂತ್ರವನ್ನು ನಾವು ಖುದ್ದಾಗಿ ಪ್ರತಿದಿನ ಅದನ್ನು ಪಾರಾಯಣ ಮಾಡತಕ್ಕಂಥದ್ದು, ಜಪಿಸ್ತಕ್ಕಂಥದ್ದು. ಒಂದು ವೇಳೆ ನಮ್ಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ ಪಕ್ಷದಲ್ಲಿ ಶ್ರವಣದಿಂದ ಅಂದರೆ ಕೇಳೋದ್ರಿಂದ ಸಹ ಫಲ ಲಭಿಸುತ್ತೆ. ಶ್ರವಣ ಪಠನ ಎರಡೂ ಸಹ ಧ್ಯಾನದ ಒಂದು ಭಾಗ ಆಗಿರುತ್ತೆ. ಸೊ ಯಾವುದು ಮಾಡಿದ್ರೂ ಸಹ ಫಲಿತಾಂಶ ಸಿಕ್ಕೇ ಸಿಗುತ್ತೆ, ಏನು ಅನುಮಾನ ಏನಿಲ್ಲ ಅದರಲ್ಲಿ. ಧ್ಯಾನದ ವಿಸ್ತೃತವಾದ ಭಾಗಗಳು ಅಂತಂದರೆ ಪೂಜೆ, ಹೋಮ, ಹವನ, ಯಜ್ಞ, ಯಾಗ ಇತ್ಯಾದಿಗಳೆಲ್ಲವೂ ಸಹ ಆಗಿರುತ್ತೆ. ಕಡೆಯದಾಗಿ ಆತ್ಮಾನುಸಂಧಾನ ಅಂತ ಹೇಳ್ತೀವಿ. ಅಂದರೆ ಭಗವಂತನಲ್ಲಿ ನನ್ನನ್ನು ಸಂಪೂರ್ಣವಾಗಿ ತಲ್ಲೀನವಾಗಿಸ್ಬಿಡ್ತಕ್ಕಂಥದ್ದು ಅಂತ. ಅದು ವೇದಾಂತದ ಒಂದು ಹೈಯೆಸ್ಟ್ ಲೆವೆಲ್ ಆಗುತ್ತೆ. ಅದರ ಬಗ್ಗೆ ಇನ್ಯಾವಾಗಲಾದರೂ ವಿವರಣೆಯನ್ನು ಕೊಡ್ತೀನಿ ನಾನು. ಸಾಮಾನ್ಯ ಮನುಷ್ಯರಿಗೆ ಅವೆಲ್ಲ ಕಷ್ಟ ಆಗುತ್ತೆ, ಎಲ್ಲ ಮಾಡಬೇಕು. ಅಷ್ಟೆಲ್ಲ ನಾವು ಹಿಂದಿನ ಯುಗದಲ್ಲಿ, ಹಿಂದಿನ ಕಾಲದಲ್ಲಿ ಜೀವನ ಮಾಡಿದಾಗ ಮಾಡಬೇಕು ಅಂದರೆ ಇವತ್ತು, ಯಾಕಂದರೆ ಕಲಿ ಪ್ರಭಾವ ಅನ್ನೋದೊಂದು ಇರುತ್ತೆ ನೋಡಿ. ಇದು ಕಲಿಯುಗ ಆಗಿರೋದ್ರಿಂದ ನಮ್ಮ ಮನಸ್ಸು ಅಷ್ಟು ಬೇಗ ಫೋಕಸ್ ಸಿಗೋದಿಲ್ಲ, ಏಕಾಗ್ರತೆಯನ್ನು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಸಿಂಪಲ್ ಆಗಿರತಕ್ಕಂಥ ಧ್ಯಾನ ಶ್ಲೋಕಗಳನ್ನು ನಾವು ಹೇಳ್ತೀವಿ. ಮೊದಲನೇ ಹಂತದ ಪರಿಹಾರವಾಗಿ, ಈಗ ಉದಾಹರಣೆಗೆ ಯಾರಾದರೂ ಜಾತಕದಲ್ಲಿ ಬುಧನ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳೋಣ. ಆ ಬುಧನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳು, ಬುಧ ಕವಚ ಆಗಬಹುದು, ಬುಧ ಅಷ್ಟಕ ಆಗಬಹುದು, ಬುಧ ಅಷ್ಟೋತ್ತರ ಆಗಬಹುದು, ಅಥವಾ ಬುಧನಿಗೆ ಸಂಬಂಧಪಟ್ಟಿರತಕ್ಕಂಥ ಅಧಿದೇವತೆ ಪ್ರತ್ಯಧಿದೇವತೆಗಳಾದಂಥ ಮಹಾವಿಷ್ಣುಗೆ ಸಂಬಂಧಪಟ್ಟಂಥ ಸ್ತೋತ್ರಗಳು, ವಿಷ್ಣು ಸಹಸ್ರನಾಮ ಆಗಬಹುದು, ನಾರಾಯಣ ವರ್ಮ ಆಗಿರಬಹುದು, ಅಥವಾ ಲಕ್ಷ್ಮೀನಾರಾಯಣ ಹೃದಯ ಆಗಿರಬಹುದು. ಈ ರೀತಿಯಾದಂಥ ಸ್ತೋತ್ರಗಳನ್ನು ಪಾರಾಯಣ ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ಇದು ಈಸಿಯೆಸ್ಟ್ ಅಂಡ್ ಚೀಪೆಸ್ಟ್. ಏನು ಖರ್ಚಾಗೋದಿಲ್ಲಲ್ವಮ್ಮ ಧ್ಯಾನ ಮಾಡೋದಕ್ಕೆ? ಸಮಯ ಮಾತ್ರ ಕೊಡಬೇಕು, ನನ್ನ ಮನಸ್ಸನ್ನು ಮಾತ್ರ ಕೊಡಬೇಕು ನಾನು ಭಗವಂತನಿಗೆ ನಾನು. ಸೊ ಆ ಕೆಲಸ ಮಾಡೋದಿಲ್ಲ ಬಹಳಷ್ಟು ಜನ, ಯಾಕಂದರೆ ಫೋಕಸ್ ಇರೋದಿಲ್ಲ. ನಾವು ಸ್ತೋತ್ರಕ್ಕೆ ಜಪ ಮಾಡೋದಕ್ಕೆ ಅಂತ ಕೂತ್ಕೊಳ್ತೀವಿ, ಪಕ್ಕದಲ್ಲಿ ಮೊಬೈಲ್ ಇರುತ್ತೆ, ತಕ್ಷಣ ಕೈಯಲ್ಲಿಗೆ ಹೋಗುತ್ತೆ, ನಿಮ್ಮ ಧ್ಯಾನ ಭಂಗ ಆಗುತ್ತೆ. ವಿಶ್ವಾಮಿತ್ರರಂಥ ಮಹರ್ಷಿಗೆ ತಪಸ್ಸಿಗೆ ಕೂತ್ಕೊಂಡಾಗ 1 ಅಲ್ಲ 2 ಅಲ್ಲ 4 ಸಲ ತಪಸ್ಸು ಭಂಗ ಆಯಿತು. ಇನ್ನು ನಾವೆಲ್ಲ ಹುಲುಮಾನವರು, ಭಂಗ ಆಗದೆ ಇರುತ್ತಾ? ಆಗುತ್ತೆ. ಆದರೆ ಆಗದೇ ಇರೋ ಹೋಗಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಪರಿಹಾರ ನಮಗೋಸ್ಕರ ನಾವು ಮಾಡ್ಕೊಳ್ತಾ ಇದ್ದೀವಿ. ವಿಶ್ವಾಮಿತ್ರ ಲೋಕ ಕಲ್ಯಾಣಕ್ಕೋಸ್ಕರ ತಪಸ್ಸನ್ನು ಮಾಡಿದ, ನಾವು ನಮಗೋಸ್ಕರ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಿರುವಾಗ ನಾವೇ ಫೋಕಸ್ ತೊಗೊಳ್ಳಿಲ್ಲ, ಕಾನ್ಸಂಟ್ರೇಷನ್ ತೊಗೊಳ್ಳಿಲ್ಲ ಅಂತಂದರೆ ನಷ್ಟ ನಮಗೆ ಆಗುತ್ತೆ. ಧ್ಯಾನ ಮಾಡೋದಾದರೆ ದಯವಿಟ್ಟು ಏಕಾಗ್ರತೆಯಿಂದ ಏಕಾಂತದಲ್ಲಿ ಮಾಡಿ. ಯಾವುದೇ ರೀತಿ ಅಂದರೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಮಾಡೋದನ್ನು ಗುರುಮುಖೇನ ಕಲ್ತ್ಕೊಂಡು ಮಾಡಿ. ಇದು ಈಸಿಯೆಸ್ಟ್ ಆ್ಯಂಡ್ ಚೀಪೆಸ್ಟ್ ಆಗಲೇ ಹೇಳಿರೋ ಪ್ರಕಾರವಾಗಿ ಏನು ಖರ್ಚಾಗೋದಿಲ್ಲ. ಆದರೆ ಒಂದು ಹಂತದಲ್ಲಿ ನಿಮಗೆ ಅದರಿಂದ ಪರಿಣಾಮಗಳು, ಪ್ರಭಾವಗಳು ಗೊತ್ತಾಗ್ತಾ ಹೋಗುತ್ತೆ. 4 ರಿಂದ 6 ತಿಂಗಳ ಕಾಲ ನಿಷ್ಠೆಯಿಂದ ಯಾವುದೇ ಒಂದು ಸ್ತೋತ್ರವನ್ನು ಹೇಳ್ಕೊಂಡಿದ್ದಾದಲ್ಲಿ ನಿಶ್ಚಯವಾಗಿ ಫಲಿತಾಂಶ ಲಭಿಸುತ್ತೆ. ಮೊದಲನೇ ಹಂತ 21 ದಿನದಲ್ಲಿ ಗೊತ್ತಾಗುತ್ತೆ, ಎರಡನೇ ಹಂತ 41 ದಿನದಲ್ಲಿ ಗೊತ್ತಾಗುತ್ತೆ, ಮೂರನೇ ಹಂತ 48 ದಿನಗಳಲ್ಲಿ 1 ಮಂಡಲ ಪೂರ್ತಿಯಾದಾಗ ಗೊತ್ತಾಗುತ್ತೆ, ನಾಲ್ಕನೇ ಹಂತ 2 ಮಂಡಲ ಪೂರ್ತಿಯಾದಾಗ 96 ದಿನಗಳಲ್ಲಿ ಗೊತ್ತಾಗುತ್ತೆ, 5ನೇ ಹಂತ 3 ಮಂಡಲಗಳು ಪೂರ್ತಿಯಾದಾಗ 144 ದಿನಗಳು. ಇಷ್ಟು ದಿನಗಳಲ್ಲಿ ನಿಮಗೆ ಧ್ಯಾನದ ಪ್ರಭಾವ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಯು ವಿಲ್ ಬಿ
ಟೋಟಲಿ ಟ್ರಾನ್ಸ್ಫಾರ್ಮ್ಡ್ ಇಂಡಿವಿಜುವಲ್ ಆಗಿರ್ತೀರ. ಈ ಸೈಕಲ್ ಕಂಪ್ಲೀಟ್ ಆದಾಗ ನಿಮಗೆ 3 ಮಂಡಲಗಳು ಪೂರ್ತಿ ಆದಾಗ ನಂತರ ನೋಡಿ ನೀವು ಮಾತನಾಡ್ತಕ್ಕಂಥ ರೀತಿಯಾಗಲಿ ವರ್ತನೆ ಮಾಡೋದಾಗಲಿ ಎಲ್ಲವೂ ಬದಲಾವಣೆ ಆಗೋಗಿರುತ್ತೆ. ಇಲ್ಲ ಬರಲೇ ಪೇಷನ್ಸ್ ಇಲ್ಲ ನನಗೆ, ನಂದು ಫಾಸ್ಟ್ ಲೈಫು, ನನಗೆ ಇದಾಗಲ್ಲ, ಬೇರೆ ಏನಾದರೂ ಹೇಳಿದರೆ ಸೆಕೆಂಡ್ ಆಪ್ಷನ್ ಧಾರಣ, ಈಸಿ ಆಗಿರುವಂಥ ನೆಕ್ಸ್ಟ್ ಹೇಳ್ತೀವಿ. ಈ ಧಾರಣಗಳು ನೀವಾಗಲೇ ಕೇಳಿರೋ ಪ್ರಕಾರವಾಗಿ ಆಯಾ ಗ್ರಹಕ್ಕೆ ಸಂಬಂಧಪಟ್ಟಂತಹ ಪ್ರೆಷಸ್ ಸ್ಟೋನ್ಸ್, ಸೆಮಿ ಪ್ರೆಷಸ್ ಸ್ಟೋನ್ಸ್ ಅಂದರೆ ರತ್ನಗಳು ಮತ್ತು ಉಪರತ್ನಗಳು ಎರಡನ್ನೂ ಸಹ ನಾವು ಧಾರಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹೇಳ್ತೀವಿ ನಾವು. ಪ್ರೆಷಸ್ ಸ್ಟೋನ್ಸ್ ಅಂತಂದರೆ ಮಾಣಿಕ್ಯ, ರೂಬಿ ಆಗ್ಬೋದು, ಪರ್ಲ್ ಆಗ್ಬೋದು, ಕೋರಲ್ ಆಗ್ಬೋದು, ಎಮಿರಾಲ್ಡ್ ಆಗ್ಬೋದು, ಅಥವಾ ಯೆಲ್ಲೋ ಸಫೈರ್ ಆಗ್ಬೋದು, ಬ್ಲೂ ಸಫೈರ್ ಆಗ್ಬೋದು, ಡೈಮಂಡ್ ಆಗ್ಬೋದು, ಗೋಮೇಧಿಕ ಆಗ್ಬೋದು, ಕ್ಯಾಟ್ಸೈ ಆಗ್ಬೋದು, ಇವೆಲ್ಲವೂ ಸಹ ಪ್ರೆಷಸ್ ಸ್ಟೋನ್ಸ್ 9 ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ಆಯಾ ಒಂದು ಜೆಮ್ ಸ್ಟೋನ್ನ ಕ್ಯಾರೆಟ್ಟು ಮತ್ತು ಅದರ ಒಂದು ಉತ್ಪತ್ತಿ ಅದಕ್ಕೆ ಅನುಗುಣವಾಗಿ ಅದರ ಪ್ರೈಸಿಂಗ್ ಎಲ್ಲ ಇರುತ್ತೆ. ಅದು ನನಗೆ ಕಾಸ್ಟ್ಲಿ ಆಗುತ್ತೆ ಗುರುಗಳೇ, ಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದಾದರೆ ಉಪರತ್ನಗಳು ಇದ್ದೇ ಇರುತ್ತೆ ನಿಮಗೆ. ಸೊ ಇವಾಗ ಯೆಲ್ಲೋ ಸಫೈರ್ ಹಾಕೊಳ್ಳೋ ಜಾಗದಲ್ಲಿ ಟೊಪ್ಯಾಸ್ ಹಾಕ್ಕೋಬಹುದು, ಅದೇ ಪ್ರಕಾರವಾಗಿ ಬ್ಲೂ ಸಫೈರ್ ಹಾಕೊಳ್ಳೋ ಜಾಗದಲ್ಲಿ ಬ್ಲೂ ಟೊಪ್ಯಾಸ್ ಹಾಕ್ಕೋಬಹುದು. ಈ ರೀತಿ ಒಂದೊಂದಕ್ಕೂ ಸಹ ಉಪರತ್ನಗಳು ಅನ್ನತಕ್ಕಂಥದ್ದು ಇರುತ್ತೆ. ರೆಡ್ ಕೋರಲ್ ಹಾಕೊಳ್ಳೋ ಜಾಗದಲ್ಲಿ ವೈಟ್ ಕೋರಲ್ ಹಾಕ್ಕೋಬಹುದು. ಇವೆಲ್ಲವೂ ಉಪರತ್ನಗಳಾಗಿರುತ್ತೆ. ಅದನ್ನು ಧಾರಣೆ ಮಾಡ್ಕೊಳ್ಳಿ, ನಿಶ್ಚಯವಾಗಿ ಅದರಿಂದ ಸಹ ಫಲಿತಾಂಶ ಸಿಗುತ್ತೆ. ಆಮೇಲೆ ರುದ್ರಾಕ್ಷಿ, ಸ್ಫಟಿಕ, ಕರುಂಗಾಲಿ ಮಾಲೆ ಇತ್ಯಾದಿಗಳೆಲ್ಲ ಹಾಕ್ಕೋಬೇಕಾದಾಗ ಗೈಡೆನ್ಸ್ ಇಲ್ಲದೆ ದಯವಿಟ್ಟು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರೂ ಹಾಕ್ಕೊಳ್ತಾರೆ ಅಂತ ಹೇಳಿ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಒಳಿತಾಗೋದಕ್ಕಿಂತ ಕೆಡಕಾಗೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ನಾನು ಮುಂದಿನ ಎಪಿಸೋಡ್ಸಲ್ಲಿ ಒಂದೊಂದೇ ಪದಾರ್ಥಗಳನ್ನ ತೆಗೆದುಕೊಂಡು ಈ ದೈವಿಕ ವಸ್ತುಗಳನ್ನ ಹೇಗೆ ಧಾರಣೆ ಮಾಡಬೇಕು, ಯಾಕೆ ಧಾರಣೆ ಮಾಡಬೇಕು, ಯಾರು ಮಾಡಬೇಕು, ಯಾರು ಮಾಡಬಾರ್ದು ಎಲ್ಲವನ್ನ ವಿವರಣೆಯಾಗಿ ಹೇಳ್ತೀನಿ ನಾನು. ಸೊ ಆ ಒಂದು ಸಿಸ್ಟಮ್ನ ಫಾಲೋ ಮಾಡಿ ವಿತ್ ಎನ್ ಎಕ್ಸ್ಪರ್ಟ್ ಗೈಡೆನ್ಸ್ ಮಾತ್ರ ಹಾಕ್ಕೋಬೇಕಾಗುತ್ತೆ. ಯಾವುದೇ ಧಾರಣೆ ಮಾಡ್ಕೋಬೇಕಾದ್ರೆ ನಿಮ್ಮಷ್ಟಕ್ಕೆ ನೀವೇ ತಗೊಂಡು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಧಾರಣೆಯಿಂದ ರಿಸಲ್ಟ್ ಸಿಗುತ್ತೆ ನಮಗೆ. ಆಮೇಲೆ ಧಾರಣೆ ಸ್ಪೆಸಿಫಿಕ್ ಆಗಿ ಹೇಳಿರ್ತೀವಿ. ಕೆಲವನ್ನ ಕೈಯಲ್ಲಿ ಹಾಕೊಳ್ಳುವಂಥದ್ದು ಇರುತ್ತೆ, ಕೆಲವನ್ನ ಕತ್ತಲ್ಲಿ ಹಾಕೊಳ್ಳುವಂಥದ್ದು ಇರುತ್ತೆ, ಪೆಂಡೆಂಟ್ ಥರ ಮಾಡಿ ಹಾಕ್ಕೋಬೇಕು. ಇನ್ನು ಕೆಲವನ್ನ ಗಂಡು ಮಕ್ಕಳಿಗೆ ನಾವು ಉಡುದಾರದಲ್ಲಿ ಸಿಕ್ಕಿಸ್ಕೊಂಡು ಹಾಕ್ಕೊಳ್ಳಿ, ಒಂದು ಸಣ್ಣ ಲಾಕೆಟ್ ಥರ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಹೆಣ್ಣು ಮಕ್ಕಳಿಗೆ ಬಹುತೇಕ ನಾವು ಕೆಲವು ರಹಸ್ಯವಾಗಿರಬೇಕಾಗುತ್ತೆ, ಅದಕ್ಕೆ ಇಲ್ಲಿ ಡಿಸ್ಪ್ಲೇ ಆಗಬಾರ್ದು. ಅದು ಇದು ಶೋ ಆಫ್ ಹಾಕೊಳ್ಳುವಂಥ ಒಂದು ಜ್ಯುವೆಲರಿ ಅಲ್ಲ ಇದು. ಅದಕ್ಕೋಸ್ಕರನೇ ಹೇಳ್ತೀವಿ ಪೆಂಡೆಂಟ್ ಮಾಡಿ ಹಾಕ್ಕೊಳ್ಳಿ, ಮಾಂಗಲ್ಯ ಜೊತೆನಲ್ಲಿರಲಿ, ಹೊರಗಡೆ ಕಾಣಿಸ್ಬಾರ್ದು, ಸೀಕ್ರೆಸಿ ಮೈಂಟೈನ್ ಮಾಡಿ, ಈ ಪ್ರಕಾರವಾಗಿ ಹೇಳ್ತೀವಿ. ಆ ಥರ ಹಾಕ್ಕೊಂಡಾಗ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಜೊತೆಗೇನಾಗುತ್ತೆ, ಪೆಂಡೆಂಟ್ ಹಾಕೊಂಡಾಗ ಅದು ನಿಮಗೆ ಇಲ್ಲಿ ಹಾರ್ಟ್ ಚಕ್ರ ಮೇಲೆ ಲ್ಯಾಂಡ್ ಆಗುತ್ತೆ. ಸೊ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗುತ್ತೆ. ನಿಮಗೆ ನಿಮ್ಮ ಎಮೋಷನ್ಸು, ನಿಮ್ಮ ಒಂದು ಫೀಲಿಂಗ್ಸು ಎಲ್ಲವೂ ಸಹ ಬ್ಯಾಲೆನ್ಸ್ಡ್ ಆಗ್ತಾ ಹೋಗುತ್ತೆ. ಈ ಥರ ಸೂಕ್ಷ್ಮಗಳೆಲ್ಲ ಸಾಕಷ್ಟಿರುತ್ತೆ. ಕೈನಲ್ಲಿ ಹಾಕ್ಕೊಳ್ತಕ್ಕಂಥ ಧಾರಣ ಒಂದು ವಸ್ತುಗಳೇನಿರುತ್ತೆ, ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂಥ ನರ್ವ್ಸ್ ಇರುತ್ತೆ. ಈ ನರ್ವ್ಸ್ ನೇರವಾಗಿ ಹೋಗಿ ಆ ಗ್ರಹಮಂಡಲದ ಸ್ಥಾನ ನಮ್ಮ ಶರೀರದಲ್ಲಿ ಇರುತ್ತೆ, ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಆ ಕಾರಣದಿಂದ ಸ್ಪೆಸಿಫಿಕ್ ಸ್ಟೋನ್ಸ್ನ ಆಯಾ ಬೆರಳುಗಳಲ್ಲೇ ಹಾಕ್ಕೋಬೇಕು ಅಂತ ಹೇಳ್ತೀವಿ ನಾವು. ಇದು ಧಾರಣದಿಂದ ಸಿಗತಕ್ಕಂಥ ಫಲಿತಾಂಶ ಆಗಿರುತ್ತೆ. ಧ್ಯಾನ, ಧಾರಣ, ಮೂರನೇದು ದಾನ. ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಧಾನ್ಯಗಳಾಗಬಹುದು, ವಸ್ತ್ರಗಳಾಗಬಹುದು, ಅಥವಾ ಬೇರೆ ಏನಾದರೂ ಪದಾರ್ಥಗಳು, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಈ ಎಲ್ಲ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಸಹ ನಿಮಗೆ ಪರಿಹಾರ ಸಿಗುತ್ತೆ. ದಾನ ಪರಿಹಾರ ಯಾವಾಗ ಹೇಳ್ತೀವಿ ಅಂದರೆ, ಕರ್ಮದ ಒಂದು ಫಲ ಜಾಸ್ತಿ ಇರೋವಾಗ, ಕ್ಯಾರಿ ಫಾರ್ವರ್ಡೆಡ್ ಕರ್ಮ ಯಾವಾಗಿರುತ್ತೆ ಅದರಿಂದ ನಿವಾರಣೆ ಪಡ್ಕೊಳ್ಳೋವಾಗ ದಾನ ಮಾಡಬೇಕಾಗುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಕೊಟ್ಟಿರೋದಿಲ್ಲ, ಜಿಪುಣತನ ಮಾಡಿಬಿಟ್ಟಿರ್ತೀವಿ. ಯಾರೋ ಬಂದು ಕೇಳಿದ್ರು ಸಹ ನಾವು ಅವ್ರನ್ನ ದೂರ ಮಾಡಿಬಿಟ್ಟಿರ್ತೀವಿ. ಇದ್ರೂ ಸಹ ದಾನ ಮಾಡೋ ಕೆಪಾಸಿಟಿ ಇದ್ರೂ ಸಹ ಕೊಟ್ಟಿರೋದಿಲ್ಲ. ಅಂಥವ್ರು ಏನು ಮಾಡಬೇಕು, ಈ ಜನ್ಮದಲ್ಲಿ ದಾನ ಮಾಡೇ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಈ ಸೂಕ್ಷ್ಮಗಳೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ, ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಸುಮ್ಮನೆ ರ್ಯಾಂಡಮ್ ಆಗಿ ಆ ಸ್ತೋತ್ರ ಹೇಳ್ಬಿಡಿ, ಈ ಪೂಜೆ ಮಾಡಿಸ್ಬಿಡಿ, ಈ ಕ್ಷೇತ್ರಕ್ಕೆ ಹೋಗ್ಬಿಡಿ ಅಂತ ಹೇಳ್ತಕ್ಕಂಥದ್ದಲ್ಲ. ಸಮಸ್ಯೆಯ ತೀವ್ರತೆಯನ್ನ, ಗ್ರಹದ ಒಂದು ಉಪಸ್ಥಿತಿಯನ್ನು ನೋಡಿ ನಂತರ ತೀರ್ಮಾನ ಮಾಡಬೇಕು. ಈ 5 ಕರ್ಮದಲ್ಲಿ ಯಾವ ರೀತಿಯಾದ ಪರಿಹಾರವನ್ನು ಹೇಳಬೇಕು ಅನ್ನತಕ್ಕಂಥದ್ದು. ಧ್ಯಾನ, ಧಾರಣ, ದಾನ. 4ನೇದು ದಂಡನ. ದಂಡನ ಅಂತಂದರೆ ನಮ್ಮ ದೇಹ ದಂಡನೆ ಮಾಡಿ ನಾವು ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ಉಪವಾಸ ಮಾಡುವಂಥದ್ದು. ಏಕಾದಶಿ ದಿವಸ ಉಪವಾಸ ಮಾಡಿ, ಮಂಗಳವಾರ ಉಪವಾಸ ಮಾಡಿ, ಭಾನುವಾರ ಉಪವಾಸ ಮಾಡಿ. ಉಪವಾಸ ಆಗಲಿಲ್ಲ ಅಂದರೆ ಒಪ್ಪತ್ತು ಊಟ ಮಾಡಿ, ಇಲ್ಲ ಅಂದರೆ ಕೇವಲ ಹಣ್ಣು, ಹಂಪಲು, ಹಾಲು ಇವುಗಳಿಂದ ನಿಮ್ಮ ದೇಹವನ್ನು ಅವತ್ತಿನ ದಿವಸ ಸವಿಸಿ, ಪಾದಯಾತ್ರೆ ಮಾಡಿ, ಹೆಜ್ಜೆ ನಮಸ್ಕಾರ ಮಾಡಿ, ಉರುಳು ಸೇವೆ ಮಾಡಿ, ನದಿ ಸ್ನಾನ ಮಾಡಿ ಇತ್ಯಾದಿ ಎಲ್ಲ ಹೇಳ್ತೀವಿ. ದೇಹದಂಡನೆಯಿಂದನೂ ಸಹ ದೇಹ ಶುದ್ಧಿಯಾಗುತ್ತೆ. ಆಂತರಿಕವಾದಂಥ ದೇಹ ಮತ್ತು ಬಾಹ್ಯ ದೇಹ ಎರಡೂ ಸಹ ಶುದ್ಧಿಯಾಗುತ್ತೆ. ಇದಕ್ಕೋಸ್ಕರ ದಂಡನ ಪರಿಹಾರವನ್ನು ಹೇಳ್ತೀವಿ.
ಕಡೆಯದಾಗಿ ದರ್ಶನ, 5ನೇ ರೀತಿಯಾದ ಪರಿಹಾರ. ಕೆಲವು ಸ್ಪೆಸಿಫಿಕ್ ಎನರ್ಜಿ ಪಾಯಿಂಟ್ಸ್ ಅನ್ನೋದಿರುತ್ತೆ. ಆ ಕ್ಷೇತ್ರಕ್ಕೆ ಹೋಗಿ ಬಂದಾಗಲೇ ನಮ್ಗೆ ಒಂದು ರಿಸಲ್ಟ್ಸ್ ಬರ್ತಕ್ಕಂಥದ್ದು. ಇಲ್ಲದೆ ಹೋದ ಪಕ್ಷದಲ್ಲಿ ಎಲ್ಲಾ ದೇವಸ್ಥಾನಗಳು ಒಂದೇ ಆಗುತ್ತೆ, ಎಲ್ಲಾ ಕ್ಷೇತ್ರಗಳು ಒಂದೇ ಆಗೋಗುತ್ತೆ. ಸೊ ಅಂತಹ ರಿಸಲ್ಟ್ಸ್ ಬೇಕಾದಾಗ ಮಾತ್ರ, ತುಂಬಾ ಸ್ಪೆಸಿಫಿಕ್ ಆಗಿ ಬೇಕಾದಾಗ ಮಾತ್ರ ವೈಷ್ಣೋದೇವಿಗೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಕಾಳಹಸ್ತಿಗೆ ಹೋಗಿ, ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಅದು ಇಂತಹ ದಿವಸವೇ ಹೋಗಿ ಅಂತಾನು ಹೇಳಿ ಕಳಿಸಿರ್ತೀವಿ ನಾವು. ಆ ದಿನಗಳಲ್ಲಿ ಆ ಎನರ್ಜಿ ಕಾಂಬಿನೇಷನ್ಸ್ ಬಂದಾಗ, ಆ ಎನರ್ಜಿ ಪಾಯಿಂಟ್ಸ್ ಹೋಗ್ಬಿಟ್ಟು ಬಂದಿದ್ದಾದಲ್ಲಿ ವಿಶೇಷವಾದ ಪರಿವರ್ತನೆ ಸಿಗುತ್ತೆ. ಸೊ ಇದು ವೇದಿಕ್ ಅಸ್ಟ್ರಾಲಜಿನಲ್ಲಿರತಕ್ಕಂಥ 5 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ರೆಮಿಡಿಯಲ್ ಅಸ್ಟ್ರಾಲಜಿ ಅಂತ ಹೇಳ್ಬೋದು ನಾವು. ಫಲಜ್ಯೋತಿಷ್ಯದ 5 ವಿಶೇಷವಾದಂತಹ ಒಂದು ಪ್ರಧಾನವಾದ ಮಾರ್ಗಗಳು ಅಂತ ಹೇಳ್ಬೋದು. ಧ್ಯಾನ, ಧಾರಣ, ದಾನ, ದಂಡನ, ದರ್ಶನ. ಆಸ್ಟ್ರೋ ಪೂಜಾದಲ್ಲಿ ಇದನ್ನು ನಾವು ಕಡ್ಡಾಯವಾಗಿ ನಾವು ಇದನ್ನು ಅನುಸರಿಸ್ತೀವಿ. ನಮ್ಮ ಎಲ್ಲ ಜ್ಯೋತಿಷಿಗಳಿಗೂ ಸಹ ಮೊಟ್ಟ ಮೊದಲನೇದಾಗಿ ಅವರಿಗೆ ಬ್ರೀಫಿಂಗ್ ಕೊಟ್ಟಿರ್ತೀವಿ. ಆನ್ ಬೋರ್ಡಿಂಗ್ ಮಾಡಬೇಕಾದಾಗ ಈ ಕ್ರಮವನ್ನೇ ಅನುಸರಿಸಬೇಕು, ಸಮಸ್ಯೆಯ ತೀವ್ರತೆಯನ್ನು ನೋಡಿ ಇದೇ ಕ್ರಮದಲ್ಲಿ ಶಾಸ್ತ್ರೋಕ್ತವಾದ ಪರಿಹಾರವನ್ನೇ ಹೇಳಬೇಕು ಅಂತ ಸ್ಪಷ್ಟವಾಗಿ ಹೇಳಿರ್ತೀವಿ. ಸೊ ನಾವು ಕೊಡ್ತಕ್ಕಂಥ ಎಲ್ಲ ಪರಿಹಾರಗಳು ನಿಮಗೆ ತುಂಬಾ ಶಾಸ್ತ್ರೋಕ್ತವಾಗಿರುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ.